ಅಕ್ಕ ಬಾಬಾ ಎಲ್ಲೋಯ್ತು? ಬಾಬಾ ಹೊಲ್ತವದೆ ಕಣಪ್ಪ. ಹೋಗು ಹೊಲ ತೋರ್ಸ್ಕೊ ಬಂದ್ಬಿಡೋಗು ಅವ್ರಿಗೆ. ಅದೇನ ಹೊಲ್ತ ಕೊಟ್ ಬರದ? ಅಯ್ಯೋ ನೀವೆಲ್ಲ ನೋಡಿಲ್ವಾ, ನಾವು ಬೇರೆ ಏನ್ ನೋಡ್ಬೇಕು? ಹಂಗಾದದ ಹೋಗಿ ನೋಡ್ಕೊ ಬರೋಗಿನ ಮಟ್ಟಿರು ಅಲ್ಲೇ ಅವ್ರೆ. ಹೋಗೋಣ ಹೋಗಿ ನೋಡೋಗಿ. ಅಯ್ಯೋ ಬುಡಿಯಕ್ಕ, ಏನ್ ನೀವೇ ಸುಳ್ಳು ಹೇಳಿರ? ಈಗ ನಮ್ಮ ಜಾನ್ಕಕ್ಕ ಇವಣ್ಣ ಎಲ್ಲ ಸುಳ್ಳು ಹೇಳಾರ? ಇರ್ಲಿ ಹೋಗಿ ಹೋಗಿ ನೋಡ್ಕೊ ಬರೋಗಿ. ಇರ್ಲಿ ಬಾ ಮರ್ಯ, ಬಾ ಓಟ್ ಬರದ. ಕೂತೀರಿ, ಕಾಫಿ ಮಾಡ್ತಾವಳೆ, ಹಂಗೆ ಬತ್ತೀನಿ ರೀ. ಹೋಗಕ್ಕ ಹೋಗಿ ನೋಡೋಗು. ತಾರ್ಸಿ ಮನೆ ಕಟ್ಟಿಲ್ವಾ ಇಬ್ರಿಗೂ? ಪಕ್ಕದಲ್ಲೇ ಬೇಸ್ಮೆಂಟ್ ಆಗ್ಬಿಟ್ಟಿಲ್ಲ, ಪಕ್ಕದಲ್ಲಿ ಕಾಣಿಲ್ವಾ? ನೋಡಿ ನೀನು ಎರಡು ಮನೆ ಕಟ್ಟಕ್ಕೆ ಪಕ್ಕದಲ್ಲೇ ಅಂದ್ಬಿಟ್ಟು ತಾರ್ಸಿ ಮನೆಗೆ ಬೇಸ್ಮೆಂಟ್ ಹಾಕ್ಬಿಟ್ಟಿಲ್ವಾ? ಕಟ್ಟಿಲ್ಲ ಇನ್ನುವೆ. ಎಲ್ಲಿ ವರ್ಷದಲ್ಲಿ ಒಸಿ ಎಲ್ಲ ಅವ್ರಿಗೆ ತಾಪತ್ರೆ ಸುಮ್ಮನಿರು. ಇಷ್ಟೊತ್ತಿಗೆಲ್ಲ ಕಟ್ಬಿಡೋರು. ಸೋಮೇನ್ ಮದುವೆಯಲ್ಲಿ ಖರ್ಚಾಯ್ತು, ಯಾವ್ಯಾವ್ಕೋ ಹೊಸಿ ದುಡ್ಡು ಕಾಸು ಭಾಳ ಖರ್ಚಾಗೋಯ್ತು ಅವ್ರಿಗೆ. ಅದಕ್ಕೆ ಚೂರು ಲೇಟ್ ಆಯ್ತು. ಹಂಗೂ ಸೋಮೇನ ಮನೆ ಕಟ್ಬಿಟ್ಟೆ ಮಾಡ್ಕೊಳಕ್ಕೆ ಅಂತ ಇತ್ಕೊಂಡು ಇದಕ್ಕಿದ್ದಂಗೆ ಮಾಡ್ಬಿಡೋದತ್ತಾಗೆ ಮೊದಲು ಮದುವೆ ಒಂದೇ ವರ್ಷ ಮನೆ ಕಟ್ಟೋದು ಮದುವೆ ಮಾಡೋದು ಬೇಡ, ಮೊದಲು ಮದುವೆನೇ ಮಾಡಿಬಿಟ್ಟು ಆಮೇಲೆ ಬೇಕಾರೆ ಇದನ್ನ ಮಾಡ್ಕೊಳಕ್ಕಾಯ್ತದೆ, ಮನೆ ಕಟ್ಕೊಳಕ್ಕಾಯ್ತದೆ. ಬಟ್ ಬೇಸ್ ಮಠ ಮಾಡಿಬಿಟ್ಟವ್ರೆ ಎರಡು ಪೊಸಿಷನಲ್ಲಿ ಇಬ್ರಿಗೂ ಒಂದೊಂದು ಅಂತ ಕಟ್ಟತಾರೆ. ಯಾಕೆ ಈಗ ಮನೆ ಏನಾಗಿರೋದು? ಅಯ್ಯೋ ಹಂಗಲ್ಲ ಕಣವ, ಇನ್ನಳಿ ಮೈನುವೆ ಇಂಜಿನಿಯರ್ ಒಂದೇ. ಈಗ ಇವಳು ಅಳಿ ಮೈನುವೆ ಇವಳು ಮಗಳು ನೋಡಕ್ಕೆ ಬಂದಿರೋ ಗಂಡುವೆ ಇಂಜಿನಿಯರು ಅಂದ್ರಲ್ಲ. ಮನೆ ನಾನು ಭಾಳ ಚಂದನಾಗಿರ್ತದೆ ಅನ್ಕೊಂಡಿದ್ದೆ. ಏನಾಗಿದೆ ತೊಟ್ಟಿ ಅಟ್ಟು ಚೆನ್ನಾಗಿಲ್ವಾ? ಚಂದಾಗದೆ ಇರವ. ನಮ್ಮ ಊರಿಂದ ಇವಳು ಕೊಟ್ಟಿಲ್ವಾ ಜಯಲಕ್ಷ್ಮಿ ಮಗಳ, ಇದೇ ಊರಿಗೆ ಅವ್ರ ಮನೆ ತಕ ಹೋಗ್ಬಿಟ್ಟು ವಿಚಾರಿಸ್ಕೊ ಬರ್ತೀನಿ ಸುಮ್ಮನಿರು. ಏನು ವಿಚಾರಿಸ್ಯವ? ನಮ್ಮ ಅತ್ತಿಗೆನೇ ಅಲ್ವಾ? ನಮ್ಮ ಅತ್ತಿಗೆ ಬಗ್ಗೆ ನಮ್ಗೆ ಗೊತ್ತಿಲ್ವಾ? ವಿಚಾರಿಸ್ಬೇಕಾ ನೀನು? ಹಂಗಲ್ಲಕ್ಕ ಸುಮ್ಮನಿರು. ಹೋಗ್ಬಿಟ್ಟು ಅವೆಣ್ಣ ನೋಡಿ ಭಾಳ ದಿವಸ ಆಗದೆ ಜಯಲಕ್ಷ್ಮಿ ಮಗಳ ನೋಡ್ಕೊ ಬರ್ತೀನಿ ಇರು. ಬಂದಿರ? ಇಲ್ಲ ಕತೆ ಓಟ್ ಬರೋಗಿ ಬುಟ್ಗಿಟ್ಬಿಟ್ಟು ಹೊಂಟೋಗ್ಬಿಟ್ಟಿರಿ ಕಣವ. ಆಮೇಲೆ ನಾನು ಬರೋ ಗಂಟವ ಇರಿ ಬರ್ತೀನಿ. ಅಷ್ಟೊತ್ತು ಗಂಟ ಕೂತ್ಕೊಂಡು ಎಲ್ಲಿ ಹೋಗಿ ಇಬ್ಬರನ್ನು ಬರೋಗಿ ಹೋಗಿ ಇನ್ನೇನವ್ರು ಬಂದ ತಕ್ಷಣ ಹೊಂಡದೆ ಕತೆ. ಸರಿ ಕಣವ ಆಯ್ತು. ಹಂಗಲ್ಲ ಕಲೆ ತಾಯಿ, ನೀನು ಶ್ವಾಸ ಯಾಕಂಗ ಆಡಾಳು? ಅಲ್ಲ ನಲ್ಲಿತಾವು ಏನು ಜಾಗ್ಲಕ್ಕೆ ನಿಂತಿದ್ಲು ಕಣವ. ನಾನು ಶ್ವಾಸ ಕೊಟ್ಟೆ ಹಂಗೆಯ ಬುದ್ಧಿ ಕಲಿಯೋದು ನಿನ್ನ ಶ್ವಾಸೆ. ಭಾಳ ಇದು ಕಣವ, ಭಾಳ ಕರುಬ್ಲಿ ಮಾತ್ರ ನೀನು ಶ್ವಾಸೆ. ಕರುಬುಲ್ ಬುದ್ಧಿ ಕಲ್ತ್ಕೊಂಡ್ರೆ ಚಂದೂಲೆ ತಾಯಮ್ಮ. ಅಯ್ಯ ನಿನ್ನ ಶ್ವಾಸೇನು ಬಾಯ ಕಮ್ಮಿ ಬಿಟ್ಟಾಳೆ ಅದೇ ಕಂಗಂದಿ ನನ್ನ ಶ್ವಾಸೆಗೆ. ಸರಿ ಬಿಡು, ನೀನು ಶ್ವಾಸೆ ಹೇಳ್ತಾರ ಅಬ್ಬಾಜಿ ಅಂತ ಊರಿಗೆ ಕೊಟ್ಟು ಕೂತ್ಕೋ ಸುಮ್ಮನೆ. ನೀನೇ ಎಷ್ಟೋ ಸತಿ ಹೇಳಿದೀಯ ಈಗ ಹಿಂಗೆ ಅಂತೀಯಲ್ಲ ನೀನು. ನೀನು ಶ್ವಾಸು ನೀನು ಮಾತಾಡಿರ ಈಗ? ಯಾಕಮ್ಮ? ಸುಮ್ಮನೆ ಕೇಳ್ದೆ ಕಣವ, ಸುಮ್ಮನೆ ಕೇಳ್ದೆ. ಬರ್ತೀನಿ ಸುಮ್ಕಿರು. ಜಯಲಕ್ಷ್ಮಿ ಮಗಳು ಮನೆಗೆ ಹೋಗಿ ಬೇಗ ಕಡ್ದಮ್ಮ. ಸರಿ ಕಣವ ಆಯ್ತು. ಬರ್ತೀನಿ ಇರು. ಅಯ್ಯೋ ನೋಡವ ಹೆಂಗಂತಾಳೆ. ಏನೋ ನಮ್ಮ ಮುದ್ಕೆ ಮನೆಗೆ ಇದ್ದದವ್ರ ಮನೆ ಅಲ್ಲ ಕನಕ. ಈಗ ತಾರ್ಸಿ ಮನೆಯವ್ರಿಗೆ ಕೊಡ್ತೀವಿ ಅಂದ್ರೆ ಅದದ ಕಟ್ಕೋತಾರಪ್ಪ ತಾಳಾರ್ಕೆ. ಆಕ ನಮ್ಮ ಮನೆ ನೋಡಿದ್ರೆ ಈ ಅಕ್ಕನ ಮನೆ ಎಷ್ಟು ಚೆನ್ನಾಗದೆ. ನಮ್ಮ ಮನೇಲಿ ಕುತ್ಕೋತಾರಲ್ಲ ಅದಕ್ಕೆ ನಮ್ಗೆ ಖುಷಿ ಆಯ್ತದೆ. ಸುಮ್ಮನೀರು ಕೊಡ್ತಾರ್ತಾನೆ ಏನಂತ ಇದೇನಾಗಿರೋದು ಮನೆ ಅಲ್ಲ ಕನಕ. ಏನು ಬೀಜಿ ನಿಲ್ಸ್ಕೊಬಿಟ್ಟಾರ ನಿಲ್ಸ್ಕೊಳ್ಳಿ ಬಿಡು ಅವ್ರ ಸೊಸೆಯರ್ನ. ನಮಗೇನು ಅದು ಕಟ್ಕೊಂಡು ನಮ್ಗೇನಕ ಇವ ಅಮ್ಮ ಹಂಗೆ ತಟ್ಕೊಳ್ಕರ್ತಿ ಹಂಗೂ ಕರ್ಕೊಬರೋದು ಬೇಡ ಅನ್ಕೊಂಡಿದ್ದೆ ನಾನು. ಓಲಿ ಅತ್ತಗೆ ಈ ಜನ ಆಗಲಿ ಶಾಸ್ತ್ರಮನ ಅನ್ಕ ಕರ್ಕೊಬಂದೆ ನಾನು. ಇವಳು ಹಿಂಗೆ ಇವಳು ಮೊಸರಲ್ಲಿ ಕಲ್ಲು ಹುಡ್ಕೊಳ್ಳಿ ಇವಳು ಗೊತ್ತಾ? ಬಾಯಿ ಸುಮ್ಮನೆ ಇರಕ್ಕಿಲ್ಲ, ಬರೀ ತೊಟ್ಕೊಳಾಡದೆ ಹಿಂಗೆ. ಇವಳು ಬದಲು ನೀನು ಸೊಸೆ ಕರ್ಕೊಬಂದಿರು ಬೇಡ ಅಂತಿತ್ತ? ಅಯ್ಯೋ ಅವಳು ಬೇರೆ ಏನು ಮಾಡಕ್ಕೆ ಸುಮ್ಮನಿರು. ಅವಳು ಎಲ್ಲಕ್ಕಿಂತ ಹೆಚ್ಚು ಕತೆ. ಬಂದವಳೆಲ್ಲ ಬರೀ ಸುಮ್ಕಿರು ವಿಚಾರಿಸ್ಕೊಬರಕ್ಕೆ ಹೋಗಾಳೆ, ಕೇಳ್ಕೊ ಬರ್ಲಂತೆ. ಅಯ್ಯೋ ಏನಾದ್ರು ಕೇಳಲಿ ಬಿಡ್ಲಿ, ನಿಮ್ಗಿಂತ ಗೊತ್ತಕ್ಕ. ನಿನ್ನ ಮಗಳು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರು, ಇನ್ನು ಅವಳು ಬೇರೆ ನನ್ನ ಮಗಳು ಬೇರೆಯೇ. ಅಯ್ಯ ಸುಮ್ಮನಿರು, ಏನಿಲ್ಲ ಕತೆ. ನಮಗೆ ಒಪ್ಪಿಗೆ ಕನಕ, ಮನೆ ಮಠ ಎಲ್ಲ ಒಪ್ಪಿಗೆ ಆಯಿತು. ಅಯ್ಯೋ ಬಿಡಕ್ಕ, ನಾವು ಇಂಥವ್ರಿಗೆ ಅದು ಇಂಜಿನಿಯರ್ಗೆ ಮದುವೆ ಮಾಡೋಷ್ಟು ಹೇಗಿತ್ತಿದ್ದಕ್ಕ ನಮಗೆ. ಹೆಂಗೋ ದೇವ್ರದಿಂದ ಹೆಂಗೋ ಒಂದು ಒಳ್ಳೆ ಕಡೆ ತೋರಾಕ್ತೆ ನೀನು. ನಿಜವಾಗ್ಲೂ ನಿನ್ನ ರೋಡ ನಾವು ಮರೆಕಾಯ್ಕಿಲ್ಲ ಕನಕ. ಆಯಿತು ಸುಮ್ಮನಿರಕ್ಕ, ಬರೋದು ಬಂದಿವೆಲ್ಲ. ಇನ್ನು ಅಣ್ಣನ ಬಂದರೆ ತಗೆ ಕೂತ್ಕೊಂಡು ಅಕ್ಕ ಇವತ್ತೇ ಮಾತಾಡ್ಬಿಟ್ರೆ ಒಳ್ಳೇದು ಕನಕ. ಏನು ಕೊಡೋದು ಬಿಡೋದು ಏನು ಮಾಡಬೇಕು ಮುಟ್ಬೇಕು ಅಂತ ಸುಮ್ಮನೆ ಯಾಕಕ್ಕ. ಸುಮ್ಮನೆ ಕಣ್ ತಕೊಳ್ಳೋದು ಬೇಡ, ಈಗಲೇ ಮಾತಾಡ್ಕೊಂಡು ಮುಗಿಸ್ಕೊಳ್ಳೋದಲ್ವಾ? ಹಂಗೆ ಮಾಡಿದ್ರು ಆಯ್ತದಕ್ಕ. ಸುಮ್ಕಿರಕ್ಕ. ಏನಂತ ಮಗ? ಅಯ್ಯೋ ಇವ್ರಿಗೆ ಒಪ್ಪಿಗೆ ಆಗಿದಂತೆ, ಮನೆ ಮಟ್ಟೆಲ್ಲ ಒಪ್ಪಿಗೆ ಆಗದೆ. ಮಾತಾಡೋದಿದ್ರೆ ಇವತ್ತೇ ಕೂತ್ಕೊಂಡು ಅದು ಏನು ಮಾತಾಡ್ಕೊಳ್ಳೋದ ಅಂತ ಹೋದೆ ಅಕ್ಕ. ಅಯ್ಯೋ ನನ್ನ ಮನ್ಸಲ್ಲಿರೋದ ನೀವು ಹೇಳಿದ್ರಿ, ನಾನು ಹಂಗೆ ಅನ್ಕೊತಿದ್ದೆ ಇನ್ನೊಂದ್ಸತಿ ಏನು ಕೂತ್ಕೊಂಡು ಮಾತಾಡಲಿ ಅಂತ. ಅಂತಾನೆ ನಿಮ್ಮ ಹೊಟ್ಟೆಯವರು ಅವ್ನು ನೋಡಿ ಅದನ್ನ ಹಾಸಕ್ಕನ್ನ ಅಂತಾನೆ ಈಚೆ ಕರಿಬೇಕಾಗಿತ್ತು ಕಣಕ್ಕೆ. ಬರ್ಲಿ ಸುಮ್ಕಿರವ. ಹೊಲ್ತೈನ್ ಬಂದ್ಮೇಲೆ ಕರ್ದಿ ತೋರ್ಸಕ್ಕಾಯ್ತದೆ. ಇರೋದು ಹೇಳ್ಬೇಕಾ 10 ಎಕರೆ ಜಮೀನವೆ ಆಯ್ತಾ? 2 ಎಕರೆ ಗದ್ದೆ ಅದೇ ಅಕ್ಕ. ಒಬ್ಬೊಬ್ರಿಗೆ 5 ಎಕರೆ ಹೊಲ ಬರ್ತದೆ, 1 ಎಕರೆ ಗದ್ದೆ ಬರ್ತದೆ. ಮನೆ ಬೇಸ್ ಮಠ ಮಾಡಿಬಿಟ್ಟಿವಿ. ಕಟ್ಟಬೇಕು ಮುಂದಿನ ಸತಿ. ಈ ಸತಿ ಮದುವೆ ಮುಂಜೆ ಅನ್ಕೊಂಡು ಆಯ್ಕಿಲ್ಲ, ಮುಂದೆ ಸತಿಗಂತೂ ನಿಲ್ಸಕ್ಕಿಲ್ಲ. ಎಷ್ಟೇ ಕಷ್ಟ ಆದ್ರೂ ಮನೆ ಕಟ್ತೀವಿ. ಇಷ್ಟೇ ಬಂಡವಾಳ ಅವ್ರಿಬ್ಬರು ನಚ್ಕಟ್ಟಾಗಿ ಓದಿಸಿವಿ ಅಕ್ಕ. ಇಷ್ಟೇ ಕನಕ, ಇನ್ನೇನು ಇಲ್ಲ ನಮ್ದು. ಹೊಸಿ ದುಡ್ಡು ಕಾಸು ಮಡಿಕೊಂಡಿದ್ದು ಅದಕ್ಕೆ ಇದಕ್ಕೆ ಖರ್ಚಾಯಿತು. ಇವನು ಮೊದಲೇ ನಮ್ಮ ಸೊಕ್ಕನಿಗೆ ಹೊಸಿ ಒಡವೆ ಮಾಡಿಸಿದ್ದು, ಅದು ಹೊಸಿ ದುಡ್ಡು ದಂಡ ಆದಂಗೆ ಆಯಿತು. ನಮ್ಮ ಅರುಣಂಗೆ ಆಕ್ಸಿಡೆಂಟ್ ಆಗಿ ಆಗೊಂದು 2-3 ಲಕ್ಷ ಖರ್ಚಾಯಿತು. ಅದು ಇದು ಅಂದ್ಕೊಂಡು ಹೊಸಿ ಖರ್ಚಾಗಿಲ್ಲ. ಇರೋಬ್ಬರ ದುಡ್ಡೆಲ್ಲ ಖರ್ಚಾಗದೆ. ಒಟ್ಟಿಗೆ ಇಷ್ಟ ಅದೇ ಕನಕ. ಒಟ್ಟಿಗೆ ಆರಂಭ ನಿಲ್ಸಿಲ್ಲ, ಆರಂಭ ಮಾಡ್ತೇನೆ. ಶುಂಠಿ ಹಾಕಿವಿ. ಈ ಸತಿ ಏನಾರು ರೈಟ್ ಆಗ್ಬಿಟ್ರೆ ಮನೆಗೆ ಎಟ್ಬಿಡ್ತೀವಿ ಕನಕ. ಅಯ್ಯೋ ಅಕ್ಕ, ನಾನೊಂದು ಮಾತೇಳಣ. ಈಗ ನಾವೇನು ದೊಡ್ಡ ಸರಿ ಮಾತ್ರ ನಮ್ಮ ಮಗಳು ಹಂಗೆ ಇರಬೇಕು ಹಿಂಗೆ ಇರಬೇಕು ಅನ್ನೋಕ್ಕೆ ನನ್ನ ಮಗಳು ಸೌಮ್ಯನಂಗೆ ಸರಿಯಾ? ಒಂದು ಅಂಬ್ಲಿ ಕುಡ್ಕೊಂಡು ಬೇಕಾ ಕಾಲ ಕಳಿತಾಳೆ. ಒಂದಿಷ್ಟು ಉದ್ದವ ಹೊರ್ಗನವ್ರಿಗೆ ಹೇಳ್ಕೊಳಕ್ಕಿಲ್ಲ ಅವಳು.
ಎಲ್ಲ ಹಂಗೆ ಅನ್ಕೋತಾರೆ. ಇಷ್ಟು ಚಿಕ್ಕ ಮನೇಲಿ ಇಷ್ಟು ಮಟ್ಕು ಬಾಟ ಮಾಡ್ಕೊ ಹೋಯ್ತದೆ. ಆ ವೈಕ್ಳು ಅದೇ ಬೇಕು ಇದೇ ಬೇಕು ಅಂತ ನಮ್ಮ ಮೈಕ್ಳುಗಳೇ ಆಟ ಮಾಡ್ತವೆ. ನಿನ್ನ ಮಗಳು ಇಷ್ಟು ಚೆನ್ನಾಗಿ ಗುಟ್ಗಾತಿ ಹಂಗೆ ಅವಳದ ಅನ್ಕೊಂಡು ನಮ್ಮೂರಲ್ಲಿ ಎಷ್ಟೋ ಖುಷಿ ಪಡ್ತಾರೆ ಯಾಕೆ ನನ್ನ ಮಗಳ ಬಗ್ಗೆ. ಕಷ್ಟ ಸುಖಕ್ಕೂ ಸರಿನೇ ನನ್ನ ಮಗಳು ಎಲ್ಲಕ್ಕೂ ಹೊಂದ್ಕೊತಾಳೆ ಕನಕ. ನನ್ನ ಮಗಳು ಅಂತ ಹೆಚ್ಚು ಹೇಳ್ಕೊಳಕ್ಕಿಲ್ಲ, ಕೇಳಬೇಕಾರೆ ಇವ್ರನ್ನೇ ಕೇಳಿ. ನಿಜವಾಗ್ಲೂ ನನ್ನ ಮಗಳು ಸೋಮೆ ನನಗೆ ಕಷ್ಟ ಸುಖಕ್ಕೆಲ್ಲ ಅಡ್ಜಸ್ಟ್ ಆಯ್ತಾಳೆ. ನಿಮ್ಮ ಮನೆ ನೀವು ಯಾವಾಗಾರು ಕಟ್ಕೊಡಿ, ನಾವು ಕೇಳಿದ್ವಾ ಬೀದಿಲ್ ಮನ್ಸ್ಕೊಂಡು ನಿಮ್ಮ ಸೊಸೆಯನ್ನ ನಾವು ಬೇಡ ಅಂದ್ವಾ. ನಿಮಗೆ ಬಿಟ್ಟಿದ್ದು ಕೊಡಗಂಟ ನಮ್ಮ ಮಕ್ಕಳು ಕೊಟ್ಟ ಮೇಲೆ ನಿಮ್ಮ ಮಕ್ಕಳು ನಿಮ್ಮ ಮೊಡ್ಲಿಗೆ ಹಾಕಿದ್ಮೇಲೆ ಅವು ನಿಮ್ಮ ಮಕ್ಕಳು, ನೀವು ಹೆಂಗಾರು ಇರ್ಸ್ಕೋಬೋದು. ಅದನ್ನ ನಾವೇನು ಹೇಳಂಗಿದ್ದದು ಸದ್ಯಕ್ಕೆ ಹೆಂಗೋ ಆ ರುಕ್ಮಿಣಿ ಮಗಳನ್ನ ಕಿತ್ತಾಕಿದ್ದು ಒಳ್ಳೇದಾಯ್ತು ಕಣವ. ಏನಾರೇ ಆಗ್ಬಿಟ್ಟಿದ್ರೆ ಏನವ ಗೊತ್ತಿನ ಮನೇಲಿ ನಾನು ಅದನ್ನೇ ಯತ್ನೆ ಮಾಡ್ತಾ ಕುಂತೀವಿ. ಸದ್ಯಕ್ಕೆ ಅವನೇನೋ ಮದುವೆಕ್ಕಿಂತ ಮುಂಚೆ ಬಂದು ನಾನು ಇಷ್ಟಪಟ್ಟಿನಿ ಅಂತ ಹೇಳಿದ್ದು ಸರಿ ಆಯಿತು. ನಾವಿಬ್ರು 3 ವರ್ಷದ ಪ್ರೀತಿಸ್ತೀವಿ ಅಂದ್ಕೊಂಡು ಬಂದು ಅವ್ನು ಹೇಳಿದ್ದು ಸರಿ ಆಯ್ತಾರ. ಇಲ್ಲ ಅಂದಿರೋ ಮದುವೆ ಆದ್ಮೇಲೆ ಬಂದಿರು ಏನು ಮಾಡಬೇಕಾಗಿತ್ತು. ಅವ್ವ ಅದನ್ನೇ ಯತ್ನೆ ಮಾಡ್ದೋ ಕನಕ 3-4 ದಿವಸ ನಾವು. ಅಯ್ಯೋ ಸರಿಲಾಕ, ನಾನು ಇವ ಅಕ್ಕನಿಗೆ ಹೇಳೋದ ಅಂದ್ರೆ ಇವ ಅಕ್ಕನಿಗೂ ಪಾಪ ಗೊತ್ತಿಲ್ಲ. ಅವೇನು ಈಚೆಗೆ ಬತ್ತಿತ್ತಿಲ್ಲ ಅಕ್ಕ, ಮನೆಯಿಂದ ಈಚೆ ಬತ್ತಿಲ್ಲ. ರೂಮ್ ಮಾತ್ರ ಊಟ ಬಜ್ಜಿ ಬೀರೆಲ್ಲ ಕುಣಿಯೋಳು. ಇವಳು ಮಳ್ಳಿ ಹಂಗೆ ಒಳಗೆ ಇರೋಳು. ಒಳಗೆ ಇತ್ಕೊಂಡು ಈ ಕೆಲಸ ಮಾಡ್ತಾಳಂತ ಯಾರು ಗೊತ್ತಕ್ಕ, ಯಾರು ಗೊತ್ತು ಹೇಳಿ. ಒಟ್ಟಿಗೆ ಒಂಚೂರು ಸೋಚನೆ ಇತ್ತು, ನನಗಂತೂ ಗೊತ್ತಿತ್ತು. ಅಂದರೆ ಅಷ್ಟಕ್ಕೆಲ್ಲ ಮಾತುಕತೆ ಎಲ್ಲ ಆಗೋಗಿತ್ತು. ನಾನು ಅದಕ್ಕೆ ಹೇಳಿಲ್ಲ ಕನಕ. ಇವತ್ತು ನಮ್ಮ ಮಕ್ಕಳು ಬೇರೆ ಇನ್ನೊಬ್ರು ಮಕ್ಕಳು ಬೇರೆ ನಂಗಿದ್ದದೆ. ಹೆಣ್ಣು ಅನ್ನೋದು ಎಲ್ಲ ಒಂದೇ ಇರ್ಬೇಕ. ನಿಜ ಕನಕ, ನಿಮ್ಮ ಮಾತು ನಿಜ. ಅಯ್ಯೋ ಏನು ಮಾಡೋದಕ್ಕ, ಏನೋ ಇದೊಂದು ಮದುವೆ ಹಚ್ಕಟ್ಟಾಗ ಒಂದು ಹಾಕ್ಬಿಟ್ರೆ ಆಮೇಲೆ ಸರಿ ಇರ್ತದೆ ಅಲ್ಲವಕ್ಕ. ಅದಕ್ಕೆ ನೀ ಅದಕ್ಕೆ ಎಲ್ಲವ ಇಲ್ಲೇ ಇವೆಲ್ಲ ಅವರು ಅಲ್ಟವಿಂದ ಬಂದ್ಮೇಲೆ ಅದೇನು ಕೂತ್ಕೊಂಡು ಮಾತಾಡ್ಕೊಬಿಡಿ. ಆಯ್ತಾ ಅಕ್ಕವ. ಅಯ್ಯೋ ಏನು ಮಾತಾಡಿ, ಏನೋ ಇದ್ದಂಗೆ ಮಾಡೋಗಿ ನೀವು. ನಾವೇನು ಅದೇ ಬೇಕು ಇದೇ ಬೇಕು ಅಂದವ ದೇವಸ್ಥಾನದಲ್ಲೇ. ಅದೇನು ನಾವು ಮಾಡ್ಕೊತೀವಿ ಅಂತ ಹೇಳ್ತೇಲ್ವಾ. ಏನೋ ಅಕ್ಕ, ನೀ ಇವತ್ತಿನ ಕಾಲದಲ್ಲಿ ನಮ್ಗೆ ಹಂಗೆ ಮಾಡ್ಕೊಡಿ ಹಿಂಗೆ ಮಾಡ್ಕೊಡಿ ಜೋರಾಗಿ ಮಾಡ್ಕೊಡಿ ಅಂತವ ಹೆಣ್ಣೋರು ಜೀವ ತೆಗಿತಾರೆ. ಅಂಥವ್ರ ಮಧ್ಯದಲ್ಲಿ ನೀವು ನಿಜಕ್ಕೂ ನಮಗೆ ದೇವ್ರಂಗೆ ಕಾಣ್ರಿ ಕನಕ. ಅಯ್ಯೋ ನನ್ನ ಮಗಳನ್ನ ಹೆಂಗವ ಮಾಡೋದು ಏನು ಎಂತು ಅಂತ ಅದೇ ಒಂದು ಯತ್ನೆ ಆಗಿತ್ತು. ಮೊದಲೇ ಎಂಗೇಜ್ಮೆಂಟ್ ಆಯಿತು ಅನ್ನಲ್ಲ ಅವ್ರೂ ಹಿಂಗೆ ದೇವಸ್ಥಾನದಲ್ಲಿ ಮಾಡ್ಕೊಡಿ ಅಂತ ಫಸ್ಟ್ ಅಂದ್ಬಿಟ್ಟು ಮದುವೆ ನಾಳೆಗೆ ಅನ್ನಂಗೆ ಇವರು ಛತ್ರದಲ್ಲಿ ಆಗಬೇಕು ಅಂದ್ಕೊಂಡು ಛತ್ರನೂ ಪತ್ತೆ ಮಾಡ್ಕೊಂಡು ಬಂದವ್ರೆ. ದುಡ್ಡು ಕೊಡಿ ಅಂದ್ಕೊಂಡು ದುಡ್ಡು ಇರಕನಪ್ಪ ಅಂದಿತ್ತು, ಮದುವೆ ಕ್ಯಾನ್ಸಲ್ ಮಾಡ್ಬಿಟ್ಟು ಹೋದ್ರು. ಹಂಗೆ ನಿಜವಾಗ್ಲೂ ಅಂಥವ್ರ ಮಧ್ಯದಲ್ಲಿ ನೀವು ದೇವ್ರಂಗೆ ಕಂಡ್ರಿ ಕನಕ. ನಮಗೆ ನಿಜವಾಗ್ಲೂ ಜಾನಕಕ್ಕೂ ಅದೃಷ್ಟ ಮಾಡಿತ್ತು, ನಾವು ಅದೃಷ್ಟ ಮಾಡಿದ್ದು ನಿಮ್ಮಂಥ ಬೀಗರು ಸಿಗೋಕ್ಕೆ. ನೋಡಕ್ಕೆ ನಾವು ಹೆಣ್ಣಾಗಿ ಏನೋ ಗಂಡು ಎತ್ಬಿಟ್ಟಿವಿ ಅಂದ್ಬಿಟ್ಟು ದರ್ಪದಲ್ಲ ತೋರೋದಲ್ಲಕ್ಕ. ಆಯಿತಾ, ಇವತ್ತು ಹೆಣ್ಣಿಂದನೇ ಮನೆ ಬೆಳಕಾಗೋದು ಹೊರ್ತು ಇನ್ನೇನೂ ಇಲ್ಲ. ಇವತ್ತು ನಿಮ್ಮ ಮನೆ ಮಗಳನ್ನ ನಮ್ಮ ಮನೆ ಕಳಿಸ್ಕೊಡ್ತೀರಿ, ನಮ್ಮ ಮನೆ ಬೆಳಕು ಮಾಡೋಕ್ಕೆ. ನಾವು ಹೆಂಗಿರ್ಬೇಕು ಅದು ತಕ್ಕನಾಗೆ ಇರ್ಬೇಕು ತಾನೆ. ನಿಮ್ಮನ್ನ ಅಯ್ಯೋ ಅಪ್ಪ ಅನ್ಸ್ಬಿಟ್ಟು ನಿಮ್ಮನ್ನ ಗೋಳಾಡ್ಸ್ಬಿಟ್ಟು ನಾವು ತಗೊಬಂದಿರ್ತಾನೆ ನಮಗೆ ನೆಮ್ಮದಿ ಸಿಕ್ಕದಕ್ಕ. ದೇವ್ರು ಒಳ್ಳೇದು ಕೊಟ್ಟಾನ. ನಂಗೆ ನಿಜವಾಗ್ಲೂ ಹಂಗೆಲ್ಲ ಇಷ್ಟಪಡಕ್ಕೆ ನಾನು ಕೇಳಿಬೇಕಾರೆ ನಮ್ಮ ಜಾನಕಿನಿಯ ಅವಳಿಗೆ ಗೊತ್ತು ಆಗಲಿಂದ ನನ್ನ ಬುದ್ಧಿ ಅಂತದ್ದು ಅಂದ್ಬಿಟ್ಟು. ಅಯ್ಯೋ ಎಷ್ಟೊತ್ತಲ್ಲಿ ಒತ್ತಿಗೆ ಅನ್ಕೊಂಡು ನಿಮ್ಮ ಸುದ್ದಿನೇ ಕಣಕ, ನಿಮ್ಮ ಸುದ್ದಿನೇ ಮಾತಾಡ್ತಾ ಇರ್ತಾಳೆ. ನಮ್ಮ ಅದಕ್ಕೆ ಹಂಗೆ ನಮ್ಮ ಅದಕ್ಕೆ ಹಿಂಗೆ ಅಂದ್ಕೊಂಡು ನನಗೆ ಖುಷಿ ಆಯ್ತದೆ. ಬೀಗ್ತಿರೋ ಅಂದ್ರೆ ಯಾವಾಗಲೂ ನಾಯಕ ಕಚ್ಚಾಡ್ಕೊತಾ ಇರ್ತಾರೆ. ಅಂಥದ್ರಲ್ಲಿ ಇಷ್ಟು ಚೆನ್ನಾಗಿದ್ದೀರಿ ಅಲ್ಲ, ನನಗೆ ಅಷ್ಟೇ ಸಂತೋಷ ಆಯಿತು ಕಣಕ. ನಿಜವಾಗ್ಲೂ ಏನೋ ದೇವ್ರ ಕೃಪೆಯಿಂದ ನನ್ನ ಮಗಳು ಈ ಮನೆ ಸೇರ್ತಾ ಇರೋದು ನನಗಂತೂ ಭಾಳ ಸಂತೋಷ ಆಯಿತು ಕಣಕ. ನಮಗೂ ಅಷ್ಟೇ ಕಣಕ, ನಮಗೂ ನಿಮ್ಮ ಹುಡುಗಿ ಭಾಳ ಇಷ್ಟ ಆಗೋಳೆ, ಹುಡುಗನಿಗೂ ಇಷ್ಟ ಆಗೋಳಕ್ಕ. ಸುಮ್ಕಿರಿ, ಏನಿಲ್ಲ ಕಣ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.